ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಬಂದಿದ್ದೀವಿ ತಿರುಪತಿ, ದೊಡ್ಡ ತಿರುಪತಿ, ಆಂಧ್ರ ಪ್ರದೇಶಲ್ಲಿರುವಂಥ ತಿರುಪತಿಗೆ ಬಂದಿದ್ದೀರಿ. ಸೊ ತಿರುಪತಿಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ. ಇವೆಲ್ಲ ಈ ತಿರುಪತಿ ಇವನ್ನ ನೋಡಿ, ಅಲ್ಲಿ ನೋಡಿ 3 ನಾಮಗಳು ಕಾಣಿಸ್ತಿದೆಯಾ ದೂರದಲ್ಲಿ, ಸ್ವಲ್ಪ ದೂರದಲ್ಲಿದೆ ಅದಕ್ಕೆ ಕಾಣಿಸಿಲ್ಲ. ಇದೆಲ್ಲ ತಿರುಪತಿ ಎಂಟ್ರೆನ್ಸು. ಸೊ ಗೇಟ್ ಎಂಟ್ರ್ ಆಗಿದ ತಕ್ಷಣವೇ ನಿಮಗೆ ಒಂದು ಮೆಟ್ಲದು ಇದು ಕಾಣಿಸುತ್ತೆ, ಗೋಪುರ. ಸೊ ನೋಡಿ, ಇದೆಲ್ಲ ಪಾರ್ಕಿಂಗು, ಗೇಟ್ ಎಂಟ್ರಿ ಕೊಡೋದು. ಸೊ ಇಲ್ಲೆಲ್ಲ ನಮ್ಮ ಲಗೇಜ್ ಎಲ್ಲ ಕಂಪ್ಲೀಟ್ ಲಗೇಜನ್ನೆಲ್ಲ ನಾವು ಈ ಎಂಟ್ರೆನ್ಸಲ್ಲೇ ಕೆಳಗಡೆನೇ ಫಸ್ಟೇ ಲಗೇಜನ್ನೆಲ್ಲ ಸ್ಕ್ಯಾನ್ ಮಾಡಿ ಗಾಡಿ ಎಲ್ಲ ಇದು ಮಾಡಿ ಕಳಿಸ್ತಾರೆ. ಫಸ್ಟು ಒಂದು ಚೆಕ್ ಇಲ್ಲ ಆಗುತ್ತೆ. ನೆಕ್ಸ್ಟ್ ಒಳಗಡೆ ಹೋಗಿ ಪಾರ್ಕಿಂಗ್ ಎಲ್ಲ ಹುಡುಕಿ ನೀವು ಜಾಗ ಮಾಡಿ ರೂಮ್ ಬುಕ್ ಮಾಡ್ಕೊಂಡಿದ್ರೆ ರೂಮ್ ಹತ್ರ ಹಾಕ್ಕೋಬೋದು. ಇದು ನೋಡಿ ಫ್ರೀ ರೂಮ್ಸು, ನೀವು ಟೋಕನ್ ತೊಗೊಂಡೆಲ್ಲ ತೊಗೋಬೋದು. ಊಟ ನೋಡಿ, ತಿರುಪತಿಯಲ್ಲಿ ಊಟ ತಿನ್ನಬೇಕಂದ್ರೆ ಅದೃಷ್ಟ ಮಾಡಿರ್ಬೇಕಂತಾರೆ. ತುಂಬ ಚೆನ್ನಾಗಿತ್ತು ಊಟ, ಬಿಸಿ ಬಿಸಿ. ನಾವು ಹೋಗಿದ್ದು ಲೇಟಾಗಿತ್ತು. ಸೊ ನಾವು ನೈಟ್ ಹೋಗಿದ್ದಿದ್ದು. ಸೊ ಹೋಗೋಷ್ಟರಲ್ಲೇ ಆಲ್ಮೋಸ್ಟ್ ಎಲ್ಲ ಫುಲ್ಲಾಗಿತ್ತು. ಅನ್ನ, ಸಾರು, ವಡೆ, 1-2 ಥರ ಪಲ್ಯ, ಸ್ವೀಟ್ ಇಟ್ಟಿದ್ರು. ಸೊ ನೈಟ್ ಮುಗಿದು ನಾವು ಮಲ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ದರ್ಶನಕ್ಕೆ ಬಂದಿದ್ರಿ. ಸೊ ನೋಡಿ, ಬೆಳಗ್ಗೆ ನಾವಿದು 6 o'clock ಎಲ್ಲ ಬಂದಿದ್ದೀರಿ. ಸೊ ಕಲ್ಯಾಣಿ ಪಕ್ಕದಲ್ಲೇ ಇದಿರುತ್ತಲ್ವ, ವರಾಹ ಸ್ವಾಮಿ. ಸೊ ನಾವು ಯಾವತ್ತೇ ಆಗಲಿ ಸ್ವಾಮಿಗಳನ್ನ ನೋಡೋಕ್ಕೂ ಮುಂಚೆ ವರಾಹ ಸ್ವಾಮಿ ಹತ್ರ ನಾವು ನಮ್ಮ ಬಯಕೆ ಏನಿದೆ ಕೇಳಿಕೊಂಡ್ರೆ ಅದು ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಕಲ್ಯಾಣಿ. ಆ್ಯಕ್ಚುಲಿ ನೆಕ್ಸ್ಟ್ ಡೇ, ನಾಳೆ ನಾವು ಹೋಗಿದ್ದು ನೆಕ್ಸ್ಟ್ ಡೇ ಬಂದು ಇದಿದೆ, ರಥಸಪ್ತಮಿ. ಸೊ ಅದಕ್ಕೆ ತುಂಬ ಕ್ರೌಡ್ ಇದೆ, ಪ್ಲಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ತುಂಬಾ ಕ್ರೌಡ್ ಇತ್ತು. ಸೊ ಇಲ್ಲಿ ದೇವರಿಗೆ ನಾವು ಅಲ್ಲಿ ಒಳಗಡೆ ಎಲ್ಲ ಪೂಜೆ ಸಾಮಾನು ತೊಗೊಳೋದಿರ್ಲಿಲ್ವ. ಸೊ ಇದು ಆಪೋಸಿಟಲ್ಲಿ, ದೇವ್ರಿಗೆ ಆಪೋಸಿಟಲ್ಲೇ ಇಲ್ಲಿ ಮೇಲೆ ದೇವ್ರನ್ನ ನೋಡಿಕೊಂಡೆ ನಾವು ಪೂಜೆ ಮಾಡ್ಕೋಬೋದು. ದೀಪ ಹಚ್ಚಿ ಪೂಜೆ ಮಾಡಿ ಕಡ್ಡಿ ಕರ್ಪೂರ ಹಾಕಿ ದೇವ್ರಿಗೆ ತೋರಿಸ್ದಂಗೆ ತೋರಿಸ್ಕೋಬೋದು. ಯೂಶ್ವಲಿ ತಿರುಪತಿಯಲ್ಲಿ ಪೂಜೆಗಳೆಲ್ಲ ಮಾಡೋದಿಲ್ಲ, ದರ್ಶನನೇ ಹೆಚ್ಚು. ಸೊ ಇದು ನೋಡಿ, ಇಲ್ಲಿ ಏನೇ ಒಂದು ಇವೆಂಟ್ಸ್ ಆದರೂ, ಡ್ಯಾನ್ಸ್ ಆಗಿರ್ಬೋದು, ಸಂಗೀತ ಕಾಂಪಿಟೇಷನ್ ಏನೇ ಆಗಿದ್ರೂ ತಿರುಪತಿಯಲ್ಲಿ ಇಲ್ಲಿ ನಡೆಯುತ್ತೆ. ಸೊ ಇದನ್ನು ಮೊದಲೇ ನಾವು ಬುಕ್ ಮಾಡ್ಕೋಬೇಕು. ಸೊ ಮಾಡೋಂಗಿದ್ರೆ ಅಲ್ಲಿ ಮಾಡ್ಕೋಬೋದು. ಇವಾಗ ತಿರುಪತಿಯಲ್ಲಿ ಸರ್ವದರ್ಶನ ಅಂತೆಲ್ಲ ಹೇಳಿ ಟಿಕೆಟ್ಸ್ ಕೆಳಗಡೆನೇ ಕೊಡ್ತಾರೆ. ನೀವು ಬರೋರು ಕೆಳಗಡೆನೇ ಟಿಕೆಟ್ ತೊಗೊಂಡು ಮೇಲೆ ಬಂದುಬಿಡ್ಬೋದು. ಸೊ ಅವಾಗೆಲ್ಲ ನಿಮಗೆ ದರ್ಶನ ಆಗುತ್ತೆ. ಸೊ ತಿರುಪತಿ ರಶ್ಶು ಅಂತೀರಿ, ಅಲ್ಲೇ ಹೋದರೆ ದರ್ಶನ ಖಂಡಿತ ಆಗೇ ಆಗುತ್ತೆ. ಆ ದೇವ್ರು ನಿಮ್ಮನ್ನ ಕರ್ಕೊಳ್ತಾನೆ.